10th ಫೇಲ್ ಆಗಿದಂತ ಟೆನ್ಷನ್ ತೊಳಕ್ ಹೋಗ್ಬಿಡ್ರಿ. ಯಾಕಂದ್ರೆ ಡಿಗ್ರಿ ಮುಗಿಸಿದವ್ರು ನಾವು ಏನು ಉದ್ದು ಉರಿಯಾಕತ್ತಿಲ್ಲ. ಯಾಕಂದ್ರೆ 15 ವರ್ಷ ಕಲ್ತ್ರು 15 ರೂಪಾಯಿ ಪೇಮೆಂಟ್ ಮಕ್ಕ ನೋಡ್ತಾರೆ. ಏನು ದೊಡ್ಡದ ಕೇಳ್ಬಿಟ್ಟಿವಪ್ಪ ಅಂತದ್ರಾಗ ಯಾರು ಟೆನ್ಷನ್ ತಗೋಬೇಡ್ರಿ. ಯಾಕಂದ್ರೆ 10th ಒಂದು ಎಕ್ಸಾಮ್ ರೀ. ಎಕ್ಸಾಮ್ ಒಂದು ಫೇಲ್ ಆಗೋದು ಬಿರ್ತಾವ. ಲೈಫ್ನಾಗ ದೊಡ್ಡದು ಬಾಳ ಐತಿ. ಏನ್ ಓದ್ತಿನ ದಿವ್ಸ ಬರೀ 10th ಫೇಲ್ ಪಾಸ್ ಆಗಿ ನಿಮ್ಗೇನು ಮಾಡಲ್ಲ ಕೊಡಂಗಿಲ್ಲ. ಬಾರಪ್ಪ ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ ನಿಮ್ಗೆ ಪ್ಯಾಕೇಜ್ ಅಂತ ಯಾಕೆ ಕಂಪನಿ ಕರೆದು ಕೊಡಂಗಿಲ್ಲ. 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಯಾಕಂದ್ರೆ ಲೈಫ್ನಾಗ ಪಾಠ ಅನ್ನೋದು ಬಾಳ ಇಂಪಾರ್ಟೆಂಟ್ ರೀ. ಲೈಫ್ ಅನ್ನೋದು ಇಂಪಾರ್ಟೆಂಟ್. ಅದ್ರಾಗ ಪಾಸ್ ಆಗ್ಬೇಕ. ಈಗ ಅಬ್ಸರ್ವ್ ಮಾಡ್ರಿ, ಎಷ್ಟೋ ಮಂದಿ 10th ನಮ್ ಕ್ಲಾಸ್ನಾಗ 10th ಹುಡುಗರು ಫಸ್ಟ್ ಕ್ಲಾಸ್ ಅಂತವ್ರು ಎಲ್ಲ ಅದಾರ. ಅದ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಎಲ್ಲ ಅದಾರ. ಎರಡು ತಲೆ ಎತ್ಕೊಂಡ್ಬಿಡ್ರಿ, ತಲೆನೇ ಕಟ್ಸ್ಕೊಬಿಡ್ರಿ. ಎಕ್ಸಾಮ್ ಬಗ್ಗೆ ಇರ್ತಾವ, ಎಕ್ಸಾಮ್ ಪಾಸ್ ಆಗ್ಬೇಕ ಇರ್ತಾವ್ರಿ. ಅಂತದ್ರಾಗ ನಮ್ ಹುಡುಗರು ಕೆಲವು ಮಂದಿ ಇರ್ತಾರಿಪ್ಪ. ನಮ್ಮ ಕ್ಲಾಸ್ನಾಗ ಬಂದ್ ನಿಂಗಪ್ಪ ಅಂತಿದ್ದ. ಏನ್ ಮಾಡ್ದ ಅಂದ್ರ ಅವ 500 ರೂಪಾಯಿ ಇಟ್ಟು ಬರ್ದಿದ್ದಾರೆ. ಅವ ಸರ್ ದಯವಿಟ್ಟು ಇದನ್ನ ಕೈ ಮುಗಿತೀನಿ ನಿಮ್ದು ಪಾಸ್ ಮಾಡ್ರಿ ಅಂತ. ಇವತ್ತಿನ ದಿವ್ಸ ಅವ ಕಾಕ ಬ್ಯಾಂಕ್ನಾಗ ಕೆಲಸ ಮಾಡತ್ತನ್ರಿ. ಅದ ಫಸ್ಟ್ ರ್ಯಾಂಕ್ ಹುಡುಗ. ಇವತ್ತಿನ ದಿವ್ಸ ಅಲ್ಲ ಒಂದ್ ಕಂಪ್ನಿ, ಸಣ್ಣ ಕಂಪ್ನಿಯಾಗ ಟಕ ಅಂತ ಕುಂತ ನೋಡ್ರಿ. ಇದೇ ಲೈಫ್ ನೋಡ್ರಿ. ಯಾಕಂದ್ರೆ ಪಾಸಿಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇಲ್ರಿ, ಬರೀ ಪಾಸ್ ಆಗೋ ಇಂಪಾರ್ಟೆಂಟ್. ಯಾಕಂದ್ರೆ ಲೈಫ್ನಾಗ ಮುಂದೆ ದೊಡ್ಡದೈತ್ರಿ, ದೊಡ್ಡ ಎಕ್ಸಾಮ್ ಐತ್ರಿ. ಮುಂದೆ ಅನ್ನಾವತ್ತೈತಿ. ಮತ್ತೆ ಅದ್ರಾಗ ಪಾಸ್ ಆಗ್ಲಿ ಅಂದ್ರೆ ಮಟನ್ ಮನೆ ದಂಡಿಗೆ ಹಚ್ತಾರೆ. ಅದ್ರಾಗ ಪಾಸ್ ಆಗ್ಬೇಕು ಲೈಫ್ನಾಗ. ಯಾಕಂದ್ರೆ ಕಾನ್ಫಿಡೆನ್ಸ್ ಬೇಕ್ರಿ. ಐತಿ. ನಮ್ಮ ಫ್ರೆಂಡ್ ಒಬ್ಬ ಸ್ಟೋರಿ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಅವ ಮಗ ಡಿಗ್ರಿ ಆಗ್ರಿ 7 ಸಬ್ಜೆಕ್ಟ್ ಪೆಂಡಿಂಗ್ ಇಟ್ಟಿದ್ದ. ತಲೆನ ಟೀಚರ್ ಗರಂ ಆಗಿದ್ರಿ. ನಿನ್ನಪ್ಪ ನಿಂಗೆ ಗೊತ್ತಾಗಿತ್ತಿಲ್ಲ ಮರ ಏನ್ ಇದೇನ್ ಟ್ರೈನ್ ಡಬ್ಬಿ ಮಾಡ್ಯಾರ, ಒಂದ್ರಿಂದ ಒಂದ್ ಪೆಂಡಿಂಗ್ ಇಟ್ಕೊಂಡು ಬರತಿ ಅಂದ್ಕೂಡೆ ಅವತ್ತಿನ ದಿವಸ ನಮ್ಮ ಹುಡುಗ ನೋಡ್ರಿ ಫೈನಲಿಗೆ ಬಂದ. ಡಿಗ್ರಿ ಫೈನಲಿಗೆ 8ಕ್ಕೆ 8 7+8 2 ಸೇರ ಹೊಡೆದ ನೋಡ್ರಿ. ಸೊ ಅದಕ್ಕೆ ಹೇಳ್ತೀನಿ, ಲೈಫ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಲೈಫ್ನಾಗ ಪಾಸ್ ಆಗ್ಬೇಕ್ರಿ. ಇವತ್ತಿನ ಜನರೇಷನ್ ಆಗಿರಿ 10th PUC ಡಿಗ್ರಿ ತಲೆನೇ ಕಟ್ಸ್ಕೊಬೇಡ್ರಿ. ಜಸ್ಟ್ ಪಾಸ್ ಆದ್ರೂ ಲೈಫ್ನಾಗ ಪಾಸ್ ಆಗ್ಬೇಕು, ಅದೇ ಇಂಪಾರ್ಟೆಂಟ್ ಅಂತ. ಅದ್ರ ಕುಂತ ಎಲ್ಲಾ ಹುಡುಗರಿಗೆ ಹೇಳಕ್ ಇಷ್ಟಪಡ್ತೀನಿ, ಹೆದರ್ಕೋಬೇಡ್ರಿ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಹುಡುಗಿಯರ್ 85 ಬಿದ್ರೆ ಅಳಾಕ್ ಹೋಗ್ಬೇಡ್ರಿ, ಕೈ ಮುಗಿತೀನಿ. ಯಾಕಂದ್ರೆ ನಮ್ಮ ಹುಡುಗರು 35 ಮಾರ್ಕ್ಸ್ ಬಂದ್ರು ದೇವ್ರಿಗೆ ಹೋತೊಂದು ಕಾಯ ಪಟಾಕ್ಸಿ ಓಣ್ಯಾಗ ಹುಡುಗರು ಸ್ವೀಟ್ ಹಂಚಿರ್ತಾರ್ರಿ. ನಮ್ಮ ಹುಡುಗರು ಹಂಗರಿ. ನಾವು 35 ಬಿದ್ರೆ ಸಾಕು ಹೋಗ್ ಮರ, ಅವ್ನು ಕಾಪಾಡ್ಪ ಅಂತ ಹೇಳ್ತಾನೆ. ಯಾವ ವ್ಯಾಲ್ಯೂಷನ್ ಮಾಡಿರ್ತಾರಲ್ಲ ಅವ್ನು ದೊಡ್ಡ ನಮಸ್ಕಾರ ಅಂತ ಹೇಳಿ ಅಂತ ಹುಡುಗರು ಅದೇವ್ ನಾವು. ದೊಡ್ಡ ಮನ್ಸು ಹುಡುಗರು ನಾವು ನಮ್ಮ ಹುಡುಗರು ಪಾಸ್ ಆದ್ರಂದ್ರೆ ಅವು 35 ಬಿತ್ತಂದ್ರು ಕುಣಿದಾಟ ಬಿಡ್ತಾರ ಅವ್ರು. ಇವು ಅಂತದ್ರಾಗ ಹುಡುಗಿಯಾರು 85 ಬಿದ್ರು ಇಲ್ಲೋ ಒಂದು ನಾನು ಚಲೋ ಬಡಿಸಿದ್ದೆ ರಿವ್ಯಾಲ್ಯೂಷನ್ ಆಗ್ತೀನಿ ಇಂತ ಅದ್ರಾಗ ಇರ್ತಾರ. ಹೋಲಿ ಬಿಡ್ರಿ ಪಾಪ, ಅವರು ಕಾನ್ಫಿಡೆನ್ಸ್ ಲೆವೆಲ್ ಇರ್ತೀನಿ, ಅವರು ಬರ್ದಿರ್ತಾರ ಪಾಪ. ಅದ ನಮ್ಮ ಹುಡುಗರು ನೋಡ್ರಿ ಅಲ್ಲೋ ಇಲ್ಲೋ ನೋಡ್ಕೊಂಡು ಹಿಂದು ಮುಂದೆ ನೋಡ್ಕೊಂಡು ಏನೋ ಮಾಡಿರ್ತಾರ. ಒಂದ್ 35 ತಂದಿರ್ತಾರ. ಆ 35ರಾಗ ಹಿಂಗೋ ಮಾಡಿ ತಲೆ ಕೆಟ್ಟವ ವ್ಯಾಲ್ಯೂಯೇಷನ್ ಮಾಡೋ ಸರು. ಹೋಲಿ ಬಿಡು ಮಾರ ಪಾಪ, ಹುಡುಗ ಬರ್ತಾನ ಹೊಯ್ಕೊಂತ ಹೋಲಿ, ಏನು ಮುಂದೆ ಏನೋ ಮಾಡ್ಕೊಂಡು ಹೋಗ್ತಾ ಅಂತಂದೆ ಟಕ್ ಮಾಡಿ ಅವಂಗೂ ಒಂದು 35 ಹಾಕೊಟ್ಟು ಬಿಟ್ಟ ಅಂದ್ರ. ಸೊ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, 10th ಫೇಲ್ ಆಗಿದಂತ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ಆರಾಮಿರ್ರಿ, ಲೈಫ್ನಾಗಿರಿ, ಖುಷಿಯಾಗಿರ್ರಿ. ಲೈಫ್ ಭಾಳ ದೊಡ್ಡದಂದ್ರೆ ಭಾಳ ದೊಡ್ಡದೈತಿ. ಲೈಫ್ನಾಗ ಅದ್ರಾಗ ಪಾಸ್ ಆಗ್ರಿ. ನೀವು ಎಕ್ಸಾಮ್ ಬಿಡ್ರಿ, ಸೈಡ್ ಇಡ್ರಿ. ಲೈಫ್ನಾಗ ಮುಂದೆ ಬರ್ತಲ್ಲ ಅದ್ರಾಗ ಪಾಸ್ ಆಗ್ಬೇಕು.